ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಡಿಎಂ ಯಲಬುರ್ಗಿ. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಬುಧವಾರದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದರು. ಜಲಾಶಯದ ಅಂಗಳದಲ್ಲಿ ಪೂಜೆ ಸಲ್ಲಿಸಲು ನಿರ್ಮಿಸಿದ ವಿಶೇಷ ಸ್ಥಳದಲ್ಲಿ ಫಲಪುಷ್ಪಗಳಿಂದ ಅಲಂಕರಿಸಿದ ಮಂಟಪವನ್ನು ನಿರ್ಮಿಸಲಾಗಿತ್ತು. ಯಲಗೂರು ಅರ್ಚಕರಾದ ಗೋಪಾಲಾಚಾರ್ ಹಿಪ್ಪರಗಿ ತಂಡದಿಂದ ವೇದ ಮಂತ್ರ ಮೊಳಗಿತು. ಸಿಎಂ ಡಿಸಿಎಂ ಗಂಗಾ ಪೂಜೆ ನೆರವೇರಿಸಿದರು. ನಂತರ ಪೂಜೆಯನ್ನು ನೆರವೇರಿಸಿ ಕುಂಭದಲ್ಲಿ ತುಂಬಿದ ಪಂಚಾಮೃತ ಕೃಷ್ಣಾ ನದಿಗೆ ಅರ್ಪಿಸಿದರು. ನಂತರ ಕೃಷ್ಣೆಗೆ ಬಾಗಿನ ಕೂಡ ಸಲ್ಲಿಸಿದರು. ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಆರ್ವಿ ತಿಮ್ಮಾಪುರ್, ಶಾಸಕರಾದ ಸಿಎಸ್ ನಾಡಗೌಡ, ಅಶೋಕ್ ಮನಗುಳಿ, ಎಚ್ವೈ ಮೇಟಿ, ವಿಜಯಾನಂದ ಕಾಶಪ್ಪನವರ್, ಯಶವಂತ ರಾಯಗೌಡ ಪಾಟೀಲ್, ಜೆಟಿ ಪಾಟೀಲ್, ಬಿಬಿ ಚಿಮ್ಮನಕಟ್ಟಿ, ಎಂಎಲ್ಸಿಗಳಾದ ಪ್ರಕಾಶ್ ರಾಠೋಡ್ ಹಾಗೂ ವಿಜಯಪುರ ಜಿಲ್ಲಾಧಿಕಾರಿ ಟಿಪು ಬಾಲನ್, ಬಾಗಲಕೋಟ್ ಜಿಲ್ಲಾಧಿಕಾರಿ ಎಸ್ ಜಾನಕಿ, ವಿಜಯಪುರ ಬಾಗಲಕೋಟ್ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಸೂಪರ್ ಕರ್ನಾಟಕ ನ್ಯೂಸ್, ವಿಜಯಪುರ. ಸರ್ ಸಿಎಂ ಸರ್ ಸ್ವಲ್ಪ ದಾರಿ ಬಿಟ್ಟು ಸರ್ ಇದನ್ನ ಅವ್ರ ಕೈ ಕೊಟ್ಟು ಪಂಚಾಮೃತ ಹಾಕ್ರಿ. ಆ ಕಲಶ ಮೇಲಿಂದ ಒಬ್ರು ಕಾಯಿ ಹಾಕ್ರಿ, ಒಬ್ರು ಪಂಚಾಮೃತ ಹಾಕ್ರಿ. या योजना मुच्यते सर्वपापेभ्यो विष्णुलोकं गच्छति गंगा भागीरथे नमः दैवागले ನಾವು ಕ್ಯಾಪ್ ಕೊಟ್ಟು ಪಂಚಾಮೃತ ಹಾಕಂತ ಆ ಕಲಶ ಮೇಲಿಂದ ಒಬ್ರು ಕಾಯಿ ಹಾಕ್ರಿ, ಒಬ್ರು ಪಂಚಾಮೃತ ಹಾಕ್ರಿ. बोलो भारत माता की जय, गंगा माता की जय. सर सीएम सर इनमें और क्या सर सीएम सर इनमें सीएम सर इनमें ಅಲ್ಲಿ ಹಿಂದೆ ನೋಡಿ ಸರ್, ಹಿಂದೆ ಕೊಡ್ತಾ ಇದ್ದಾರೆ ನೋಡಿ. ಬಾಗಿನ ಬಾಗಿನ ಕೊಡಿ ಸರ್, ಸಿಎಂ ಸರ್ ಇನ್ನೊಮ್ಮೆ ಕೊಡಿ ಸರ್, ಅಲ್ಲಿ ಕೊಡ್ರಿ ಸರ್. ಸಿಎಂ ಸರ್ ಬಾಗಿನ ಇನ್ನೊಂದು ಬಾಗಿನ ಸಿಎಂ ಸರ್ಗೆ ಕೊಡಿ, ಸಿಎಂ ಸರ್ ಕೊಡ್ರಿ. ಡಿ ಕೆ ಸರ್ ನೋಡಿ ಸರ್, ಸಿಎಂ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ
ಬಂದಾರಿಗೆ ಹೋಗು. ಬಂದಾರಿ ಬಂದಾರಿ ಬಂದು